ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹಿಸ್ಟಾರಿಕಲ್ ಸೋರ್ಸಸ್, ಅದರಲ್ಲಿ ಲಿಟರರಿ ಸೋರ್ಸಸ್ ಆ್ಯಂಡ್ ಆರ್ಕಾಲಜಿಕಲ್ ಸೋರ್ಸಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಅದನ್ನು ಒಂದು ಚಾರ್ಟ್ ಮೂಲಕ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ. ನೀವು ಸಹ ಈ ಚಾರ್ಟ್ನ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ ಈ ಚಾರ್ಟ್ನ ಕಲಿತ್ಕೊಂಡ್ರೆ. ಸಿ ಸೋರ್ಸಸ್ ಆಫ್ ಹಿಸ್ಟ್ರಿ ಅಂದರೆ ಒಂದು ಇತಿಹಾಸದ ಒಂದು ಆಧಾರಗಳು ಯಾವ್ದ್ಯಾವುದು ಅಂತ ಒಂದು ಚಾರ್ಟ್ ಮೂಲಕ ಕೊಟ್ಟಿದ್ದಾರೆ. ಸಿ ಅದರಲ್ಲಿ ಸೋರ್ಸಸ್ ಆಫ್ ಹಿಸ್ಟ್ರಿನಲ್ಲಿ 2 ಟೈಪ್ಸ್. ಯಾವುದು? ಒಂದು ಲಿಟರರಿ ಸೋರ್ಸಸ್, ಇತಿಹಾಸದ ಆಧಾರಗಳಲ್ಲಿ ಒಂದು. ಫಸ್ಟ್ ಒನ್ ಲಿಟರರಿ ಸೋರ್ಸಸ್, ಇನ್ನೊಂದು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಸಾಹಿತ್ಯದ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಈ ಲಿಟರರಿ ಸೋರ್ಸಸ್ ಅಲ್ಲಿ ಅಗೈನ್ ಡಿವೈಡೆಡ್ ಇಂಟು 2 ಟೈಪ್ಸ್: ರಿಟನ್ ಲಿಟ್ರೇಚರ್ ಆ್ಯಂಡ್ ಓರಲ್ ಲಿಟ್ರೇಚರ್ ಅಂದರೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಆ್ಯಂಡ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಲ್ಲಿ divided into 4 types: monuments, coins, inscriptions, other archaeological remains ಅಂದರೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳು. ಈ ರಿಟರ್ನ್ ಲಿಟ್ರೇಚರ್ ಅಲ್ಲಿ ಅಗೈನ್ 2 ಟೈಪ್ಸ್ ಇದನ್ನು ಡಿವೈಡ್ ಆಗುತ್ತೆ. ಯಾವ್ದಾವ್ದಪ್ಪ ಅಂದರೆ ಬರ್ದಿರ್ತಕ್ಕಂಥ, ಲಿಖಿತವಾಗಿ ಬರ್ದಿರ್ತಕ್ಕಂಥದ್ರಲ್ಲಿ ಒಂದು ನೇಟಿವ್ ಲಿಟ್ರೇಚರ್ ಅಂದರೆ ಸ್ಥಳೀಯರು, ನಮ್ಮ ದೇಶದವರೇ ಬರ್ದಿರ್ತಕ್ಕಂಥ ಸಾಹಿತ್ಯ ಒಂದಾದರೆ, ವಿದೇಶಿಗರು ಈ ರೀತಿ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ನಮ್ಮ ದೇಶೀಯ ಸಾಹಿತ್ಯವನ್ನು ಬರೆದಿರ್ತಕ್ಕಂಥದ್ದು ಒಂದು ಲಿಟ್ರರಿ ಸೋರ್ಸಸ್ ಆದರೆ, ಫಾರಿನರ್ಸ್ ಬರೆದಿರ್ತಕ್ಕಂತಹ ವಿದೇಶಿ ಸಾಹಿತ್ಯಗಳು 2 ಥರ. ಹಾಗೆ ಓರಲ್ ಲಿಟ್ರೇಚರಲ್ಲಿ ಮೌಖಿಕ ಸಾಹಿತ್ಯದಲ್ಲಿ 3 ಟೈಪ್ಸ್ ಇದೆ. ಒಂದು ಲಾವಣೀಸ್ ಅಂದರೆ ಈ ರೀತಿ ಲಾವಣಿಗಳನ್ನ ಹಾಡೋದು, ಫೋಕ್ ಡ್ಯಾನ್ಸ್, ಫೋಕ್ ತಾಲಾಸ್ ಅಂದರೆ ಜಾನಪದ ಕಥೆಗಳು, ಜಾನಪದ ಗೀತೆಗಳು ಈ ರೀತಿ. ಹಿಸ್ಟೋರಿಕಲ್ ಲೆಜೆಂಡ್ರಿ ಐತಿಹ್ಯಗಳು ಅಂತ ಕರೀತಾರೆ. ತುಂಬ ಹಿಂದೆ ನಡ್ಕೊಂಡು ಬಂದಿರತಕ್ಕಂತಹ ಹಿಸ್ಟೋರಿಕಲ್ ಲೆಜೆಂಡ್ರೀಸು. ಇದು 3 ಟೈಪ್ಸ್ ಓರಲ್ ಲಿಟ್ರೇಚರಲ್ಲಿ. ಅಂದರೆ ಅವರು ಸಾಮಾನ್ಯವಾಗಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ರಿಟರ್ನ್ ಲಿಟ್ರೇಚರ್ಸ್ ಎಲ್ಲ ಏನಾಗಿರ್ತಾರೆ, ಲಿಟರಸಿಯನ್ನು ಹೊಂದಿರ್ತಾರೆ, ಅಂದರೆ ಅಕ್ಷರಸ್ಥರಾಗಿರ್ತಾರೆ. ಓರಲ್ ಲಿಟ್ರೇಚರ್ ಅವರು ಅನಕ್ಷರಸ್ಥರು ಅಂದರೆ ಇಲ್ಲಿಟರೇಟ್ಸ್ ಆಗಿರ್ತಾರೆ. ಅವ್ರಿಗೆ ಓದೋದಕ್ಕೆ ಬರೆಯೋದಕ್ಕೆ ಏನು ಬರಲ್ಲ, ಆದರೆ ಅವ್ರಿಗೆ ಬರ್ತಕ್ಕಂಥ ಭಾಷೆಯಲ್ಲೇ ಅವರದೇ ಆದ ಜಾನಪದ ಗೀತೆಗಳನ್ನ ರಚಿಸೋದು, ಲಾವಣಿಗಳನ್ನ ಆಡೋದು, ಐತಿಹ್ಯಗಳನ್ನ ಸೃಷ್ಟಿಸೋದು ಈ ರೀತಿ. ಇಲ್ಲಿ ಮಾನ್ಯುಮೆಂಟ್ಸ್ ಅಂದರೆ ಈ ರೀತಿ ಸ್ಮಾರಕಗಳಿರುತ್ತೆ, ಕಾಯಿನ್ಸು, ಓಲ್ಡ್ ಕಾಯಿನ್ಸು, ಇನ್ಸ್ಕ್ರಿಪ್ಷನ್, ಈ ಥರ ಶಾಸನಗಳು, ಕಲ್ಲಿನಲ್ಲಿ ಬರೆದಿರ್ತಕ್ಕಂಥ ಶಾಸನಗಳು. ಆ್ಯಂಡ್ ಅದರ್ ಆರ್ಕಿಯಾಲಜಿಕಲ್ ಅವಶೇಷಗಳು. MP ಇದೆಯಲ್ಲ, ಈಸ್ ಎ ಬೆಸ್ಟ್ ಎಕ್ಸಾಂಪಲ್. ಎಲ್ಲ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಆಳ್ತು, ಹೇಗೆ ಪತನ ಹೊಂದಿತ್ತು ಅನ್ನೋದಕ್ಕೆ ಒಂದು ಬೆಸ್ಟ್ ಕಣ್ಮುಂದೆ ಕಾಣುವಂತಹ ಒಂದು ಎವಿಡೆನ್ಸ್, ಅದು ಒಂದು ನಿಜವಾದ ಎವಿಡೆನ್ಸ್ ಅಂತಲೇ ನಾವು ಅದನ್ನು ಹೇಳ್ಬೋದು. ಹಂಪಿಯನ್ನು ನೋಡಿದರೆ ಪ್ರತಿಯೊಂದು ಕಲ್ಲುಗಳಲ್ಲೂ ಗೊತ್ತಾಗುತ್ತೆ, ಆಯಿತಾ. ಇದು ಒಂದು ಹಿಸ್ಟಾರಿಕ್ ಸೋರ್ಸಸ್ದು ಒಂದು ಚಾರ್ಟ್. See next. ನೆಕ್ಸ್ಟ್ ನೋಡಿ, ಕ್ರಾನಾಲಜಿ ಇನ್ ಹಿಸ್ಟ್ರಿ. CE ಅಂದರೆ ಕಾಮನ್ ಎರಾ, CE ಅಂದರೆ ಕ್ರಾನಾಲಜಿ ಇನ್ ಹಿಸ್ಟ್ರಿ ಅಂತೇಳಿ. ಇತಿಹಾಸದ ಕಾಲಗಣನೆ, ಶ ಅಂತ ಕರೀತಾರೆ. ಅಂದರೆ ಸಾಮಾನ್ಯ ಶಕವರ್ಷ. ಶ ಅಂದರೆ ಏನು ಫುಲ್ ಫಾರ್ಮು, ಕಾಮನ್ ಎರಾ ಅಂದರೆ ಸಾಮಾನ್ಯ ಶಕವರ್ಷ ಅಂತ ಕರೀತಾರೆ. ಇದನ್ನು ಹಿಸ್ಟ್ರಿನಲ್ಲಿ ಕ್ರಾನಾಲಜಿ ಇನ್ ಹಿಸ್ಟ್ರಿ, ಇತಿಹಾಸದಲ್ಲಿ ಕಾಲಗಣನೆ, ಇದನ್ನು ಯಾವ ಕಾಲದಲ್ಲಿ ಆಯಿತು, ಯಾವ ಇಸ್ವಿಯಲ್ಲಿ ಆಯಿತು ಅದನ್ನು ಕಾಮನ್ ಎರಾ CE ಅಂತೇಳಿ ಕರೀತಾರೆ. ಕ್ರಾನಾಲಜಿ ಆಸ್ ಸ್ಟಾರ್ಟೆಡ್ ಫ್ರಮ್ ಎ ಸಿಗ್ನಿಫಿಕೆಂಟ್ ಡೇ. ಈ ಕಾಲಗಣನೆಯನ್ನು ನಾವು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಈ ಕಾಲಗಣನೆಯನ್ನು, ಆ ಒಂದು ಸಾಮಾನ್ಯ ಶಕವರ್ಷವನ್ನು ನಾವು ಯಾವುದೋ ಒಂದು ಸ್ಟಾರ್ಟೆಡ್ ಇನ್ ಎ ಸಿಗ್ನಿಫಿಕೆಂಟ್ ಡೇ. ಸಿಗ್ನಿಫಿಕೆಂಟ್ ಡೇ ಅಂದರೆ ಒಂದು ಮಹತ್ವಪೂರ್ಣವಾದ, ತುಂಬ ಉತ್ತಮವಾದಂತಹ ದಿನದಿಂದ ಇದನ್ನು ಸ್ಟಾರ್ಟ್ ಮಾಡಲಾಗುತ್ತೆ. ಸಚ್ ಕ್ರಾನಾಲಜಿ ಈಸ್ ಕಾಲ್ಡ್ ಶಕ. ಅಂತಹ ಕಾಲಗಣನೆಯನ್ನು ಶಕ ಅಥವಾ ಶಕೆ ಎಂದು ಎನ್ನುತ್ತೇವೆ. ಕ್ರಾನಾಲಜಿ ಈಸ್ ಕಾಲ್ಡ್, ಆ ಕ್ರಾನಾಲಜಿಯೇ ಈ ರೀತಿ ಒಂದು ಮಹತ್ವಪೂರ್ಣವಾದ ದಿನದಲ್ಲಿ ಪ್ರಾರಂಭ ಮಾಡುವಂತಹ ದಿನಕ್ಕೆ ನಾವೇನಂತ ಕರಿತೀವಿ, ಶಕ ಎಂದು ಕರೆಯುತ್ತೇವೆ.
The Christian era begins with the specific timeline in which Jesus Christ lived. ಸಾಶ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ಈ ಶಕ ಅನ್ನೋದು ಯಾವಾಗಲಿಂದ ಪ್ರಾರಂಭ ಆಗುತ್ತೆ? ಕ್ರಿಶ್ಚಿಯನ್ನರು ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ, ಅವರು ಯೇಸು ಕ್ರಿಸ್ತರು ಯಾವ ಕಾಲದಲ್ಲಿ ಬದುಕಿದ್ರು ಆ ವರ್ಷದಿಂದ ಈ ಶಕ ಅನ್ನೋದು, ಕಾಮನ್ ಎರಾ ಅನ್ನೋದು ಪ್ರಾರಂಭ ಆಗುತ್ತೆ. ಯೇಸು ಕ್ರಿಸ್ತರು ಬರ್ತಿದ್ರಲ್ಲ ಆ ಕಾಲವನ್ನೇ ನಾವು ಅವ್ರು ಬದುಕಿದ ಕಾಲದಿಂದ ಪ್ರಾರಂಭ ಆಗಿ ಮುಂದಿನ ಆ ಕಾಲಕ್ಕೆ, ಅಂದರೆ ಅವ್ರು ಬದುಕಿದ ಕಾಲವನ್ನೇ ನಾವು ಶಕ ಅಂತ ಕರೆಯೋದು. ಅಲ್ಲಿಗೆ ತಿಳ್ಕೊಳ್ಳಿ, ಅವ್ರು ಬದುಕಿದ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದನೇ ಈ ಶಕ ಅನ್ನೋದು ಪ್ರಾರಂಭ ಆಗುತ್ತೆ. ಇಫ್ ವಿ ಸೇ ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಇನ್ 1336, ಅಂದರೆ 1336 AD means 1336 years have passed since the years of Jesus. ಅಂದರೆ ವಿಜಯನಗರದ ಸಾಮ್ರಾಜ್ಯವು ಸಾಶ 1336ರಲ್ಲಿ ಸ್ಥಾಪನೆ ಆಯಿತು ಎಂದರೆ, ಅಂದರೆ ವಿಜಯನಗರ ಅವರು ಉದಾಹರಣೆಗೆ ಹೇಳ್ತಿದ್ದಾರೆ, ಈ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ 1336ರಲ್ಲಿ ಸ್ಥಾಪನೆ ಆಯಿತು ಅಂತ ಅಂದ್ಕೊಂಡ್ರೆ ನೀವು, ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿದೆ ಅಂತ ಅರ್ಥ. ಆಗ್ತಿದೆಯಾ? ಸಾಶ ಅಂತ ಬಂತು ಅಂದರೆ ಆ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ಅಂತ, ಆ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅಂದರೆ ಅದರ ಅರ್ಥ ಏನಂತ? ಯೇಸುವಿನ ವರ್ಷದಿಂದ, ಅಂದರೆ ಯೇಸುವಿನ ವರ್ಷ ಸಾಶ ಬಂತು ಅಂದರೆ ಯೇಸು ಬದುಕಿದ ಆ ವರ್ಷದನ್ನೇ ತಾನೇ ನಾವು ಸಾಶ ಅಂತ ಕರೆಯೋದು. ಹಾಗಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿದೆ ಅಂತ ಅರ್ಥ ಆಗುತ್ತೆ. ಆಯ್ತಾ? ಕ್ರೊನಾಲಜಿ ಇಸ್ ಡನ್ ಇನ್ ಅದರ್ ಶಕ ಫಾರ್ಮ್ಸ್. ದೇರ್ ಆರ್ shakas like ಶಾಲಿವಾಹನ, ಗುಪ್ತ, ವಿಕ್ರಮ, ಇಜಿರ ಎಕ್ಸೆಟ್ರಾ. ಅಂದರೆ ಈ ಕಾಲಗಣನೆಯನ್ನು ಇನ್ನಿತರ ಶಕಗಳಲ್ಲಿಯೂ ಮಾಡ್ತಾರೆ. ಬರೀ ಶಕ ಅದೊಂದರಿಂದನೇ ಮಾಡಲ್ಲ, ಬೇರೆ ಬೇರೆ ಇನ್ನಿತರ ಶಕೆಗಳಲ್ಲಿಯೂ ಈ ಒಂದು ಕಾಲಗಣನೆಯನ್ನು, ಕ್ರೊನಾಲಜಿಯನ್ನು ಕರೆಯಲಾಗುತ್ತೆ. ಯಾವುದ್ಯಾವುದಪ್ಪ ಅಂದರೆ ದೆರ್ ಆರ್ ಶಾಕಾಸ್ ಲೈಕ್ ಶಾಲಿವಾಹನ ಶಕೆ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಗುಪ್ತ ಶಕೆ, ವಿಕ್ರಮ ಶಕೆ ಆ್ಯಂಡ್ ಇಜಿರಾ ಎಕ್ಸೆಟ್ರಾ. ಈ ರೀತಿ ಕೆಲವೊಂದು ಶಕೆಗಳಲ್ಲೂ ಕ್ರೊನಾಲಜಿಯನ್ನು ಈಸ್ ಆಲ್ಸೋ ಡನ್ ಇನ್ ಅದರ್ ಶಕೆ ಫಾರ್ಮ್ಸ್. ಯಾವುದ್ಯಾವುದು ಕ್ರೊನಾಲಜಿ, ನಮ್ಮ ಕಾಲಗಣನೆಯನ್ನು ಕೇವಲ ಶಕ ವರ್ಷದಿಂದ ಮಾತ್ರ ಕರೆಯಲಾಗಲ್ಲ, ಇನ್ನಿತರ ಶಕೆಗಳಾದಂತಹ ಯಾವುದು ಶಾಲಿವಾಹನ ಶಕ, ಗುಪ್ತ ಶಕ, ವಿಕ್ರಮ ಶಕ, ಇಜರಿ ಈ ರೀತಿಯಾಗಿ ಕರೆಯಲಾಗುತ್ತದೆ. ಜನರಲಿ ಅಟ್ ಪ್ರೆಸೆಂಟ್ ದ ಹಿಸ್ಟಾರಿಕಲ್ ನೇಟಿವ್ ಪ್ರಾಕ್ಟೀಸ್ ಈಸ್ ಎನ್ ಕಾಮನ್ ಎರಾ. ಆದರೆ ಈಗ ಸಾಮಾನ್ಯವಾಗಿ ಏನು, ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ. ಆದರೆ ಇವಾಗ ನಾವು ಬಳಸ್ತಿರ್ತಕ್ಕಂತಹ ಹಿಸ್ಟ್ರಿನಲ್ಲಿ, ಇತಿಹಾಸದಲ್ಲಿ ಸಾಮಾನ್ಯವಾಗಿ ಈ ಶಕ ಕಾಮನ್ ಎರಾ ಅನ್ನೋದು ಸಾಮಾನ್ಯವಾಗಿ ಅದೊಂದು ರೂಢಿ. ಕಾಮನ್ ಆಗಿ ಇವ್ರದನ್ನೆಲ್ಲ ಅಷ್ಟು ಐಡೆಂಟಿಫೈ ಮಾಡಿ ಹೇಳಲ್ಲ. ಗುಪ್ತ ಶಕ, ಶಾಲಿವಾಹನ ಶಕ, ಈ ಶಕ ಅನ್ನೋದನ್ನು ಮಾತ್ರ ಸಾಮಾನ್ಯವಾಗಿ ನಮ್ಮ ಹಿಸ್ಟ್ರಿನಲ್ಲಿ, ನಮ್ಮ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಬಳಸೋದು ಒಂದು ಅಭ್ಯಾಸ ಆಗಿದೆ, ರೂಢಿಯಲ್ಲಿ ಇದೆ. ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟ್ ನೋಡಿ, ಎ ಸೆಂಚುರಿ ಈಸ್ 100 year. ಸೆಂಚುರಿ ಅಂದರೆ ಏನು? ಒಂದು ಶತಮಾನವೆಂದರೆ 100 ವರ್ಷಗಳು. ಎ ಸೆಂಚುರಿ ಅಂದರೆ ಈಸ್ ಕಾಲ್ಡ್ 100 years, ನಾಟ್ 1 year, 2 year, 10 year. ಎ ಸೆಂಚುರಿ ಮೀನ್ಸ್ 100 years, ಅಂದರೆ ಶತಮಾನ ಅಂದರೆ 100 ವರ್ಷಗಳು. ವಿ ಆರ್ ಇನ್ ದ 21st century of the common era 2001 to 2100. ನಾವು ಸಾಮಾನ್ಯ ಶಕ 21ನೇ ಶತಮಾನದವರು. ನಾವೆಲ್ಲರೂ ಸಾಮಾನ್ಯವಾಗಿ ಬದುಕಿರೋವಂಥದ್ದು, ಈಗಿರೋರು ನಾವೆಲ್ಲರೂ ಯಾರು ಬದುಕಿದ್ದೀವಿ, ನಾವು ಇರ್ತಕ್ಕಂಥ ಈ ಶಕೆ ಯಾವುದ ಶಕ ವರ್ಷ? ಕಾಮನ್ ಎರಾ 21 century ಅವರು. ನಾವೆಲ್ಲರೂ 21ನೇ ಶತಮಾನದ ಸಾಮಾನ್ಯ 21ನೇ ಶತಮಾನದವರು ನಾವೆಲ್ಲರೂ. ಅಂದರೆ ಆ ಸಾಶ ಎಷ್ಟು ಬರುತ್ತೆ? 21ನೇ ಶತಮಾನ ಅಂದರೆ 2001 to 2100 years, 2001ರಿಂದ 2100 ವರ್ಷಗಳು ಎಂಬುದು ಇದರ ಅರ್ಥ. ಆಯ್ತಾ? ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ. ಕಲೆಕ್ಟ್ ಮೋರ್ ಇನ್ಫಾರ್ಮೇಶನ್ ಆನ್ ಕ್ರೊನಾಲಜಿ ಫ್ರಮ್ ದ ಇಂಟರ್ನೆಟ್.
ನೀವೆಲ್ಲರೂ ಸಾಮಾನ್ಯವಾಗಿ ಇಂಟರ್ನೆಟನ್ನು ಯೂಸ್ ಮಾಡ್ತಿರ್ತೀರ. ಆ ಥರ ಮಾಡಿದ್ರೆ ಅದರಲ್ಲಿ ನೀವು ಈ ಒಂದು ಬಗ್ಗೆ ಕಲೆಕ್ಟ್ ಮಾಡಿ, ಏನು ಕಾಲಗಣನೆಯ ವಿಚಾರವಾಗಿ ಶಕಗಳ ಹೆಚ್ಚಿನ ವಿವರಗಳನ್ನು ಇಂಟರ್ನೆಟಲ್ಲಿ ಸಂಗ್ರಹಿಸಿ. ಈ ಕ್ರೊನಾಲಜಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್, ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಇದ್ದರೆ ಅದನ್ನು ಕಲೆಕ್ಟ್ ಮಾಡಿ. ಇದು ಒಂದು ಹೋಮ್ವರ್ಕ್ ಕ್ವಶನ್ ನಿಮಗೆ. ಕಲೆಕ್ಟ್ ದ 4 to 5 points or 4 new information in chronology. ನಿಮಗೆ ಆ 5 ಪಾಯಿಂಟ್ಸ್ಗಳನ್ನ ಕ್ರೊನಾಲಜಿ ಬಗ್ಗೆ ಮಾಡಿ. ಅದರಲ್ಲಿ ನೋಡಿ, ಪ್ರೀ ಕಾಮನ್ ಎರಾ ಅಂದರೆ ಸಾಮಾನ್ಯ ಶಕ ಪೂರ್ವ, ಅಂದರೆ ಸಾಮಾನ್ಯವಾಗಿ ಶಕದಿಂದ ಪೂರ್ವ. ಪ್ರೀ ಅಂದರೆ ಶಕಕ್ಕಿಂತ ಮೊದಲು, ಪೂರ್ವ ಅಂದರೆ ಮೊದಲು ಅಂತ, ಪ್ರೀ. ಅರ್ಥ ಆಯ್ತಾ? ಏನು ಯಾವುದು? 3rd century and 2nd century. 3rd century ಅಂದರೆ 300 years, 2nd century ಅಂದರೆ 200 years, 1st century ಅಂದರೆ 100 years. ಅಂದರೆ ಸ್ಪೆಸಿಫಿಕ್ ಟೈಮ್ ಲೈನ್ ಇನ್ ವಿಚ್ ಜೀಸಸ್ ಲೀವ್ಡ್. ಅಂದರೆ ಸಾಮಾನ್ಯವಾಗಿ ಏನು, ಯೇಸು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷ ಇವೆಲ್ಲವೂ. ಅರ್ಥ ಆಯ್ತಾ? ಯೇಸು ಬದುಕಿರ್ತಕ್ಕಂತಹ ಕಾಲಾವಧಿಯ ನಿರ್ದಿಷ್ಟ ವರ್ಷ. A specific timeline in which Jesus lived. 1st century 100 year, ಇದು 1st century 100 year. ಕಾಮನ್ ಎರಾ ಇದು ಶಕ ಪೂರ್ವ, ಶಕಕ್ಕಿಂತ ಮೊದಲು. ಇದೇನು ಕಾಮನ್ ಎರಾ, ಶಕ ವರ್ಷ. ಪ್ರೀ ಕಾಮನ್ ಎರಾದಲ್ಲಿ ಏನು 300 years, 200 years, ಇಲ್ಲಿ 100 years ಇದೆ. ಇಲ್ಲಿ ನೆಕ್ಸ್ಟ್ ಕಾಮನ್ ಎರಾದಲ್ಲಿ ಸಾಮಾನ್ಯ ಶಕದಲ್ಲಿ 100 years, 2nd century 200 years, 3rd century 300 years, ಈ ರೀತಿ ಬರುತ್ತೆ. ಅರ್ಥ ಆಯ್ತಾ? ಸಿ ದ 3rd point, years helps us to understand the progress of humankind. ಇಯರ್ಸ್, ಈ ವರ್ಷಗಳು, ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರೆಸ್ ಆಫ್ ಹ್ಯೂಮನ್ ಕೈಂಡ್, ಮನುಷ್ಯನ ಒಂದು ಅವನ ಯಾವ ರೀತಿ ಡೆವಲಪ್ ಆಗಿದ್ದಾನೆ, ಅವನು ಯಾವ ರೀತಿ ಪ್ರಗತಿಯನ್ನು ಹೊಂದಿದ್ದಾನೆ, ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ ಮನುಷ್ಯನಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಈ ಇಯರ್ಸ್, ವರ್ಷಗಳು. ಈಗ ನಾವು 1 year ಇದ್ದಾಗ ಇನ್ನೊಂದು ಇಯರ್ ಇರಲ್ಲ, ಅದಕ್ಕೆ ಅಲ್ವಾ ನಿಮಗೂ ಕ್ಲಾಸಸ್ ಚೇಂಜ್ ಆಗ್ತಿರುತ್ತೆ, ಅಪ್ಗ್ರೇಡ್ ಆಗ್ತಿರ್ತೀರ. 6th standard ಇರೋರು 7th standard ಹೋಗ್ತೀರಾ, ಈ ಇಯರ್ 6th standard ಇರೋ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ 7th standard ಹೋಗ್ತೀರಾ, 7th standard ಇರೋ 8th standardಗೆ. ಈ ರೀತಿ ಪ್ರತಿ ವರ್ಷನೂ ನೀವು ಅಪ್ಗ್ರೇಡ್ ಆಗ್ತಾನೆ ಇರ್ತೀರಾ, ಪ್ರಗತಿಯನ್ನು ಡೆವಲಪ್ ಆಗ್ತಾನೆ ಇರ್ತೀರಾ. ನಿಮಗೆ ಹೇಗೆ ಈ ವರ್ಷಗಳು ಪ್ರಗತಿಯನ್ನು ಹೊಂದುತ್ತೋ ಹಾಗೆ ಸಾಮಾನ್ಯವಾಗಿ ಈ ಸಮಾಜಕ್ಕೂ ಸಹ ಇಯರ್ಸ್, ಈ ವರ್ಷಗಳು, ಇಸವಿಗಳೇನು ಮನುಷ್ಯನ ಒಂದು ಪ್ರಗತಿಗೆ ಒಂದು ಅರ್ಥ ಮಾಡಿಕೊಳ್ಳಲ್ಲ, ಅವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಏನು? ಇಸವಿಗಳು. ದ ಪರ್ಪಸ್ ಆಫ್ ಇಯರ್ಸ್ ಇಂಡಿಕೇಟ್ ದ ಸೀಕ್ವೆನ್ಸಿಂಗ್ ಆಫ್ ಇವೆಂಟ್ಸ್, ಕ್ರೊನಾಲಜಿ ಇನ್ ಆರ್ಡರ್. ಘಟನೆಗಳು ನಡೆದಿರ್ತಕ್ಕಂತಹ ಕೆಲವೊಂದು ಇವೆಂಟ್ಸ್ ಕಾಲಕ್ರಮವನ್ನು ತಿಳಿಯುವುದೇ ಇಸವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಅಂದ್ರೆ ಘಟನೆಗಳ ನಡೆದ ಕಾಲಕ್ರಮವನ್ನು, ಯಾವ್ಯಾವ ಕಾಲದಲ್ಲಿ ಏನೇನು ಘಟನೆ ನಡೀತೋ ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ, ಸೀಕ್ವೆನ್ಸಿಕ್ ಆಗಿ, ಕಾಲಕ್ರಮವಾಗಿ ಅದನ್ನು ತಿಳಿಸೋದಕ್ಕೆ ಇಸವಿಗಳನ್ನ ಸೂಚಿಸುವ ಉದ್ದೇಶವಾಗಿದೆ. ಯಾಕೆ ಇಸವಿಗಳನ್ನ ಸೂಚಿಸ್ತಾರೆ ಅಂದ್ರೆ, ಈಗ ಈ ವರ್ಷ ಆ ಇಸವಿಯಲ್ಲಿ ಈ ಯುದ್ಧ ಆಯ್ತು, ಇನ್ಯಾವುದೋ ಒಂದು ಕಳಿಂಗ ಯುದ್ಧ ಇರ್ಬೋದು, ಬೇರೆ ಯುದ್ಧಗಳಿರ್ಬೋದು. ಆ ಯುದ್ಧಗಳೆಲ್ಲ ಆಯಾ ಇಸವಿನೇ ಕರೆಕ್ಟಾಗಿ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಅಂದ್ರೆ, ಆ ವರ್ಷದಲ್ಲಿ ನಡೆದಂತಹ ಕಾಲಕ್ರಮಗಳನ್ನ, ಆ ಘಟನೆಗಳನ್ನ ಸೂಚಿಸೋದಕ್ಕೆ ಈ ಇಸವಿಗಳು ತುಂಬಾ ಮುಖ್ಯವಾಗುತ್ತೆ. ಇಯರ್ಸ್ ಆರ್ ನಾಟ್ ದೇರ್ ಓನ್ಲಿ ಫಾರ್ ದ ಮೆಮೊರೈಸೇಷನ್. ಈ ಇಸವಿಗಳನ್ನ ಕಂಠಪಾಠ ಮಾಡುವುದಕ್ಕೆ ಮಾತ್ರವೇ ಹೇಳಲಾಗಿಲ್ಲ. ಅಂದ್ರೆ ಇಸವಿಗಳ ಬರೀ ನಾವು ಮೆಮೊರೈಸೇಷನ್ ಮಾತ್ರ ಅಲ್ಲ, ಅಂದ್ರೆ ನಾವು ಸುಮ್ಮನೆ ಅದನ್ನ ಯಾವ ಇಯರ್ ಅದನ್ನ ಸುಮ್ಮನೆ ಓರಲೈಸೇಷನ್ ಆಗಿ ಅದನ್ನ ಮೆಮೊರೈಸ್ ಮಾಡ್ಕೊಳ್ಳೋದಕ್ಕೆ, ಕಂಠಪಾಠ ಮಾಡೋದಕ್ಕೆ ಮಾತ್ರ ಅಲ್ಲ. ಯಾಕೆ ಅದನ್ನ ಹೇಳ್ತಾರೆ ಅಂದ್ರೆ, ಆ ಇಸವಿಯಲ್ಲಿ ಯಾವ ಘಟನೆ ನಡೀತು ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಇಸವಿಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ, ಕಂಠಪಾಠ ಮಾಡಲಿಕ್ಕೆ ಹೇಳ್ತಾರೆ. ಈಗ ಎಲ್ಲವೂ ಒಂದೇ ಈಗ ಟೈಮಲ್ಲಿ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವುದೋ ಒಂದು ಯುದ್ಧ, ಒಂದೊಂದು ಯುದ್ಧಗಳು ಒಂದೊಂದು ಬೇರೆ ಬೇರೆ ಇಸವಿಗಳಲ್ಲಿ ನಡೆದಿರುತ್ತೆ. ಆ ಇಸವಿಗಳನ್ನ ನೆನ್ಪಿಟ್ಕೊಂಡ್ರೆ ಆ ಕಾಲದಲ್ಲಿ ಏನೇನು ನಡೀತು ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಯ್ತಾ? ಸಿ ನೆಕ್ಸ್ಟ್, ಪ್ರೀ ಹಿಸ್ಟೋರಿಕ್ ಸೊಸೈಟಿ ಅಂದ್ರೆ ಆರಂಭಿಕ ಸಮಾಜ, ಆರಂಭವಾದಂತಹ ಒಂದು ಸಮಾಜ ಹೇಗಿತ್ತು ಅಂತೇಳಿ. ಸಿ
Generally, history can be classified into 3 major periods. They are ಸಾಮಾನ್ಯವಾಗಿ ನಾವು ಹಿಸ್ಟ್ರಿಯನ್ನು ಈ ಇತಿಹಾಸವನ್ನು ನಾವು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದಾಗಿದೆ. ಅಂದರೆ ಇದನ್ನು 3 ಮೇಜರ್ ಪೀರಿಯಡ್ಸ್ ಆಗಿ ಕ್ಲಾಸಿಫೈ ಮಾಡ್ತಾರೆ ಹಿಸ್ಟ್ರಿಯನ್ನು. ಪ್ರೀ ಹಿಸ್ಟೋರಿಕ್ ಸೊಸೈಟಿನಲ್ಲಿ ಹಿಸ್ಟ್ರಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಮೇಜರ್ ಪೀರಿಯಡ್ಸ್. 3 ವಿಧವಾದ ಒಂದು ಮುಖ್ಯವಾದ ಕಾಲಗಳನ್ನಾಗಿ ಈ ಒಂದು ಇತಿಹಾಸವನ್ನು ವರ್ಗೀಕರಿಸಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ನೋಡಿ, ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಆ್ಯಂಡ್ ಹಿಸ್ಟಾರಿಕ್ ಪೀರಿಯಡ್. ಪ್ರಾಗಿತಿಹಾಸಿಕ ಕಾಲ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ. ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಪೂರ್ವಭಾವಿ ಇತಿಹಾಸ ಕಾಲ, ಪೂರ್ವಭಾವಿಯಾಗಿ ಇದ್ದಂಥ ಇತಿಹಾಸ ಕಾಲ. ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಇತಿಹಾಸ ಕಾಲ. ಪ್ರಾಗ್ ಇತಿಹಾಸ ಕಾಲ, ಪೂರ್ವಭಾವ ಇತಿಹಾಸ ಕಾಲ ಅಂದರೆ ಇತಿಹಾಸ ಕಾಲ. ಈ ರೀತಿ 3 ವಿಧವಾಗಿ ಈ ಹಿಸ್ಟರಿಯನ್ನು ಕ್ಲಾಸಿಫೈಡ್ ಮಾಡಿದ್ದಾರೆ. ಸಿ ಅದರಲ್ಲೇ ಫಸ್ಟ್ ಒನ್ ನೋಡಿ, ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಕಂಪ್ರೈಸಸ್ ಆಫ್ 99.9% ಹ್ಯೂಮನ್ ಹಿಸ್ಟರಿ. ಮಾನವರ ಇತಿಹಾಸದಲ್ಲಿ ಪ್ರಾಗ್ ಇತಿಹಾಸ ಕಾಲವೇ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ಅಂದರೆ ಫಸ್ಟ್ ಒನ್ ಬರುತ್ತಲ್ಲ ಪ್ರೀ ಹಿಸ್ಟಾರಿಕ್, ಪ್ರಾಗ್ ಇತಿಹಾಸ ಕಾಲ, ಅದರಲ್ಲಿ ಮಾನವನ ಇತಿಹಾಸ ಅವ್ರ ಬಗ್ಗೆನೆ, ಮನುಷ್ಯನ ಇತಿಹಾಸದಲ್ಲಿ ಪ್ರಾಗ್ ಇತಿಹಾಸ ಕಾಲವೇ 99% ಕಾಲಾವಧಿಯನ್ನು ಒಳಗೊಂಡ್ಬಿಟ್ಟಿದೆ. ಬೇರೆ ಎಲ್ಲ ಪೀರಿಯಡ್ಗಳಿಗಿಂತ ಜಾಸ್ತಿ ಈ ಪ್ರಾಗ್ ಇತಿಹಾಸ ಕಾಲದಲ್ಲಿ 99.9% ಇದೆ. ಬಟ್ there are only a few sources available to study about that period. ಆದರೆ ಆ ಕಾಲದಲ್ಲಿ ಏನೇನು ನಡೀತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದರೆ ಅದರ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ತುಂಬ ಕಡಿಮೆ. ಆ ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಮನುಷ್ಯನ ಬಗ್ಗೆ ತುಂಬ ಇತಿಹಾಸಗಳಿದೆ. ಆದರೆ ಅದಕ್ಕೆ ಎವಿಡೆನ್ಸ್ ಬೇಕಲ್ಲ. ನಮ್ಗೆ ಇತಿಹಾಸ ಅಂದರೆ ಮುಖ್ಯವಾಗಿ ಎವಿಡೆನ್ಸ್, ಕ್ಲಾರಿಟಿ ಇಲ್ಲದೆ ನಾವು ಅದನ್ನು ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಆದರೆ ಆ ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಇದ್ದಂತಹ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಕ್ಕಿರ್ತಕ್ಕಂತಹ ಆಧಾರಗಳಿದೆಯಲ್ಲ, ಸೋರ್ಸಸ್ಸು, ಆ ಸೋರ್ಸಸ್ ಆಫ್ ಅವೈಲಬಿಲಿಟಿ ಇಸ್ ವೆರಿ ಫ್ಯೂ. ಓನ್ಲಿ ಫ್ಯೂ ಸೋರ್ಸಸ್ ಅವೈಲಬಲ್ ಟು ಸ್ಟಡಿ ಅಬೌಟ್ ದಟ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಪ್ರಾಗಿತಿಹಾಸದ ಕಾಲದ ಬಗ್ಗೆ ತಿಳ್ಕೊಳ್ಳೋದಕ್ಕಿರ್ತಕ್ಕಂಥ ಆಧಾರಗಳು ತುಂಬ ಕಡಿಮೆ ಇದೆ. ಆ್ಯಂಡ್ ದ ಸ್ಪೇಸ್ ಪ್ರೊವೈಡೆಡ್ ಟು ದ ಪ್ರೀ ಹಿಸ್ಟಾರಿಕ್ ಆ್ಯಂಡ್ ಹಿಸ್ಟ್ರಿ ಇಸ್ ವೆರಿ ಲಿಮಿಟೆಡ್. ಹಾಗಾಗೇನು, ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗಿತಿಹಾಸಕ್ಕೆ ಕೊಟ್ಟಿರ್ತಕ್ಕಂತಹ ಸ್ಥಳಾವಕಾಶವು ಕಡಿಮೆ. ಯಾಕಂದರೆ ಆಧಾರ ಇಲ್ವಲ್ಲ, ಏನೇ ಸೋರ್ಸಸ್ ಇಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಮನುಷ್ಯನ ಬಗ್ಗೆ ಹೆಚ್ಚಿಗೆ ಇದ್ದರೂ ಅದಕ್ಕೆ ಆಧಾರಗಳಿಲ್ಲದೆ ಇರೋದ್ರಿಂದ, ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ಏನಾಗಿದೆ, ಈ ಕೋರ್ಟಲ್ಲೆಲ್ಲ ಎವಿಡೆನ್ಸ್ ಇಲ್ಲದೆ ಕೇಸ್ ಇಲ್ಲ ಅಂತಾರಲ್ಲ, ಹಾಗೆ ಈ ಪ್ರಾಗಿತಿಹಾಸ ಕಾಲನೂ ಹಾಗೆ ಆಗಿದೆ. ಪ್ರೀ ಹಿಸ್ಟಾರಿಕ್ ಪೀರಿಯಡನ್ನು ಸಹ ನಮ್ಮ ಈ ಹಿಸ್ಟ್ರಿನಲ್ಲಿ ಸ್ವಲ್ಪ ಅದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ವೆರಿ ಲಿಮಿಟೆಡ್ ಸ್ಪೇಸ್ ಪ್ರೊವೈಡೆಡ್ ಟು ಪ್ರೀ ಹಿಸ್ಟಾರಿಕ್ period in history. The only criterion used to classify these 3 periods is knowledge of scripts. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡಗಳೇ ಈ ಒಂದು ಅಕ್ಷರ ಜ್ಞಾನವಾಗಿದೆ. ದ ಓನ್ಲಿ ಕ್ರೈಟೀರಿಯನ್ ಯೂಸ್ಡ್ ಟು ಕ್ಲಾಸಿಫೈ ದೀಸ್ 3 periods. ಈ 3 ಏನು ಈ ಪ್ರಾಗಿತಿಹಾಸ, ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಆ್ಯಂಡ್ ಹಿಸ್ಟಾರಿಕ್ ಪೀರಿಯಡ್, ಈ 3 ಕಾಲಗಳಿದೆಯಲ್ಲ, ಅವುಗಳನ್ನು ಹೇಗೆ ವರ್ಗೀಕರಿಸಿದ್ದಾರೆ ಅಂದರೆ ಅದಕ್ಕೆ ಬಳಸಿರ್ತಕ್ಕಂಥ ಮಾನದಂಡ ಓನ್ಲಿ ಅಕ್ಷರ ಜ್ಞಾನ, ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ಸ್. ಅಕ್ಷರದ ಜ್ಞಾನದ ಮೂಲಕ ಇವು 3 ಹಿಸ್ಟಾರಿಕ್ ಪೀರಿಯಡ್ನ ಕ್ಲಾಸಿಫೈ ಮಾಡಲಾಗಿದೆ. ಆಯ್ತಾ? ಸಿ ದ ಪೀರಿಯಡ್ ಇನ್ ವಿಚ್ ದ ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ ವಾಸ್ ನಾಟ್ ಬಿ ಫೌಂಡ್. ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗ್ ಇತಿಹಾಸ ಕಾಲ, ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಅ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಅಂದರೆ ಎಕ್ಸಾಂಪಲ್ ಸ್ಟೋನ್ ಏಜ್. ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಯಾರಿಗೂ ಈ ಒಂದು ಪ್ರಾಗ್ ಇತಿಹಾಸ ಕಾಲದಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಇದ್ದಂತಹ ಮನುಷ್ಯರಿಗೆ, ಮಾನವರಿಗೆ ಯಾರಿಗೂ ಸಹ ಅಕ್ಷರ ಜ್ಞಾನ, ಓದೋದಕ್ಕಾಗಲಿ ಬರೆಯೋದಕ್ಕಾಗಲಿ ಯಾವುದೇ ಓದಿನ ಬಗ್ಗೆ ನಾಲೆಡ್ಜೇ ಇಲ್ಲದಿರ್ತಕ್ಕಂತಹ ಕಾಲವನ್ನೇ ನಾವು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೆಯೋದು. ಅರ್ಥ ಆಗ್ತಿದೆಯಾ?
ಇಲ್ಲೇ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ದ ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ ವಾಸ್ ನಾಟ್ ಟು ಬಿ ಫೌಂಡ್. ಈ ಒಂದು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಏನು, ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್, ಸ್ಕ್ರಿಪ್ಟ್ ಅಂದರೆ ಬರಹ, ಬರೆಯೋದಕ್ಕಾಗಲಿ ಓದೋದಕ್ಕಾಗಲಿ ಅಕ್ಷರ ಬರಹವೇ, ಅಕ್ಷರ ಬರೆದ ಪರಿಚಯನೇ ಇಲ್ಲ ಅವ್ರಿಗೆ. ಆ ರೀತಿ ಒಂದು ಅಕ್ಷರಗಳು ಓದಬೇಕು ಬರಿಬೇಕು ಅನ್ನೋ ಅದ್ರ ಒಂದು ಪರಿಚಯವೇ ಇಲ್ಲದಂತಹ ಕಾಲವೇ ಈ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ನೀವು ಸಿಂಪಲ್ ಆಗಿ ವಾಟ್ ಇಸ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ದೇರ್ ಇಸ್ ನೋ ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ಸ್ ಅಂತ ಬರೆದ್ರು ಓಕೆ, ಟು ಬಿ ಫೌಂಡ್, ನಾಟ್ ಟು ಬಿ ಫೌಂಡ್. ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಎ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಎಕ್ಸಾಂಪಲ್ ಸ್ಟೋನ್ ಏಜ್, ಅದಕ್ಕೆ ಉದಾಹರಣೆ ಅಂದ್ರೇನು, ಶಿಲಾಯುಗಗಳು. ಸ್ಟೋನ್ ಏಜಲ್ಲಿ ಶಿಲಾಯುಗಗಳೇ ಈ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತೇಳಿ ಕರೆಯೋದು. ಅದೇ ಥರ ಈ ಮೂರನ್ನ ಸೆಕೆಂಡ್ ಒನ್ ನೋಡಿ, ಎ ಪೀರಿಯಡ್ ವ್ಯಾನ್ ಸ್ಕ್ರಿಪ್ಟ್ಸ್ ವರ್ ಅಂಡರ್ಸ್ಟುಡ್ ಆ್ಯಂಡ್ ಕುಡಂಟ್ ಬಿ ರೀಡ್ ಇನ್ ದ ಪ್ರೆಸೆಂಟ್ ಪೀರಿಯಡ್ಸ್ ಇಸ್ ಕಾಲ್ಡ್ ಎ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್. ಅದೇ ರೀತಿ ಯಾವೊಂದು ಕಾಲದಲ್ಲಿ, ಯಾವ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಓದೋದಕ್ಕೆ ಸಾಧ್ಯವಾಗುತ್ತಿರ್ಲಿಲ್ವೋ ಆ ಕಾಲಘಟ್ಟವನ್ನೇ ಪ್ರೋಟೋ ಹಿಸ್ಟಾರಿಕ್. ಬರೆದಿಡ್ತಾ ಇದ್ರು, ಈಗ ಶಾಸನಗಳಲ್ಲಿ ಅದೆಲ್ಲ ಬರೆದಿಡ್ತಾ ಇದ್ರು ಅಲ್ವಾ. ಅಕ್ಷರಗಳ ತಿಳುವಳಿಕೆ ಇತ್ತು, ಆದರೆ ಅವುಗಳನ್ನ ಓದೋದಕ್ಕೆ ಸಾಧ್ಯವಾಗ್ತಿಲ್ಲ. ಈ ಕಲ್ಲುಗಳ ಮೇಲೆ ಶಾಸನಗಳಲ್ಲೆಲ್ಲ ಬರೆದಿದ್ದಾರೆ. ಈ ದೇವಸ್ಥಾನಗಳಿಗೆ ಹೋದರೆ ಯಾವುದೋ ಒಂದು ಲಿಪಿನಲ್ಲಿ ಬರೆದಿರ್ತಾರೆ, ಅದನ್ನ ನಮಗೆಲ್ಲ ಓದೋದಕ್ಕೆ ಬರಲ್ಲ. ಆದರೆ ಅದನ್ನು ಓದೋದಕ್ಕೆ ಆಗ್ತಿರ್ಲಿಲ್ಲ. ಅವರವರ ನಾಲೆಡ್ಜ್ಗೆ ಅವ್ರು ಯಾವ ಜ್ಞಾನ ಇತ್ತೋ, ಅವ್ರ ಭಾಷೆಗಳು ಏನಿತ್ತೋ ಅದರ ಮೂಲಕ ಸುಮ್ಮನೆ ಕಲ್ಲಿನಲ್ಲಿ ಅದನ್ನೆಲ್ಲ ಕೆತ್ತಿಡ್ತಾ ಇದ್ರು. ಆದರೆ ಅದನ್ನು ನಮಗೆ ಓದೋದಕ್ಕೆ ಆಗ್ತಿರ್ಲಿಲ್ಲ. ಆ ಒಂದು ಕಾಲಘಟ್ಟವನ್ನು ನಾವು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿತೀವಿ. ಪೂರ್ವಭಾವಿ ಇತಿಹಾಸ ಕಾಲ. ಅಕ್ಷರ ಜ್ಞಾನದ ತಿಳುವಳಿಕೆ ಇರ್ತಿತ್ತು, ಆದರೆ ಅವುಗಳನ್ನ ಓದೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ಪೀರಿಯಡ್ನ ನಾವು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿತೀವಿ, ಪೂರ್ವಭಾವಿ ಇತಿಹಾಸ ಕಾಲ. ಫಾರ್ ಎಕ್ಸಾಂಪಲ್ ಹರಪ್ಪನ್ ಸಿವಿಲೈಸೇಷನ್ ಪೀರಿಯಡ್. ಏನು, ಹರಪ್ಪ ನಾಗರಿಕತೆ ಕಾಲದಲ್ಲಿ ಈ ರೀತಿ ಅವರೆಲ್ಲವೂ ಬರೆದಿಡ್ತಾ ಇದ್ರು. ಅವ್ರಿಗೆ ಬರೆಯೋದಕ್ಕೆಲ್ಲ ಅಕ್ಷರಗಳು ಗೊತ್ತಿತ್ತು, ಆದರೆ ಅವುಗಳನ್ನ ಓದೋದಿಕ್ಕೆ ಬರ್ತಿರ್ಲಿಲ್ಲ. ಬೇರೆಯವರು ನೋಡಿದ್ರೆ ಅದನ್ನು ತಿಳ್ಕೊಂಡು ಮತ್ತೆ ಓದೋದಕ್ಕೆ ಆಗ್ತಿರ್ಲಿಲ್ಲ. ಆ ಒಂದು ಹರಪ್ಪ ಸಿವಿಲೈಸೇಷನ್ ಪೀರಿಯಡ್ನಲ್ಲಿ ಈ ರೀತಿ ಇದಕ್ಕೊಂದು ಎಕ್ಸಾಂಪಲ್ ಅವ್ರ ಕಾಲದಲ್ಲಿ ಇದ್ದಂಥದ್ದೇ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್. See next, a period when you are familiar with the script and those scripts can be read even today is called historic period. Third one ಯಾವುದು, ಯಾವ ಕಾಲಘಟ್ಟದಲ್ಲಿ ಯಾವ ಕಾಲದಲ್ಲಿ ಅಕ್ಷರಗಳ ಪರಿಚಯವಿರುವುದೋ ಮತ್ತು ಅಕ್ಷರಗಳನ್ನು ಓದಲಾಗುತ್ತೋ, ಅಕ್ಷರಗಳು ಅವ್ರಿಗೆ ಬರೆಯೋದಕ್ಕೂ ಬರುತ್ತೆ, ಅದನ್ನು ಓದಲೂಬೋದು, ಆ ಒಂದು ಪೀರಿಯಡ್ನ ನಾವು ಹಿಸ್ಟಾರಿಕ್ ಪೀರಿಯಡ್, ಇತಿಹಾಸ ಕಾಲ ಅಂತ. ಈಗಿನ ಕಾಲವೇ, ನಾವು ಓದೋದಕ್ಕೂ ಬರುತ್ತೆ, ಅದನ್ನು ಬರೆಯೋದಕ್ಕೂ ಬರುತ್ತೆ, ಅದನ್ನು ಓದಲೂಬೋದು. ಆ ಕಾಲವನ್ನೇ ನಾವು ಇತಿಹಾಸ ಕಾಲ ಅಂತೇಳಿ ಕರೆಯಲಾಗೋದು. ಅರ್ಥ ಆಯ್ತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಡೈಲಿ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ 1 or 2 ಟೈಮ್ ಈ ಆಡಿಯೋನ ಕೇಳಿ, ಟೆಕ್ಸ್ಟ್ ಬುಕ್ನ 2 ಟೈಮ್ಸ್ ಓದಿ, ಹೆಚ್ಚೆಚ್ಚು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ಆಡಿಯೋನ ಕೇಳಿಸ್ಕೊಂಡು ಆ್ಯಂಡ್ ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಕೊಡೋಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಟ್ಸ್ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ರೈಟ್ ಎ ಚಾರ್ಟ್ ಆನ್ ಸೋರ್ಸಸ್ ಆಫ್ ಹಿಸ್ಟ್ರಿ. ಫಸ್ಟ್ ಒನ್, ಈ ಚಾರ್ಟ್ನ ಬರೀರಿ, ಸೋರ್ಸಸ್ ಆಫ್ ಹಿಸ್ಟ್ರಿದು. ಆ್ಯಂಡ್ ವಾಟ್ ಈಸ್ ಕ್ರೋನಾಲಜಿ or what is chronology? Chronology ಅಂದ್ರೆ ಏನು? and what is the full form of CE? CE the full form ಏನು? Why we called the common era is called a Shaka. Why the chronology is called Shaka? ಕ್ರೊನಾಲಜಿನ ಶಕ ಅಂತ ಯಾಕೆ ಕರೀತಾರೆ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆನ್ಸರು. ಆ್ಯಂಡ್ ಡಿಫೈನ್ ಶಕ, ಶಕ ಅಂದರೆ ಏನು ಅದನ್ನು ಬರೀರಿ. ಆ್ಯಂಡ್ ಅದರ್ ಕ್ರೊನಾಲಜಿ ಫಾರ್ಮ್ಸ್ ಇನ್ ಕಾಮನ್ ಎರಾ. ಶಕಾದಲ್ಲಿ ಬೇರೆ, ಕ್ರೊನಾಲಜಿಲಿ ನೇಮ್ ದ other forms of chronology or other forms of shaka. ಶಕಾದು ಇನ್ನಿತರ ಫಾರ್ಮ್ಸ್ ಯಾವ್ದು ಇದೇನೆ. ಶಕಾದು ಶಾಲಿವಾಹನ, ಗುಪ್ತ, ವಿಕ್ರಮ, ಇಜಿರಾ ಇವೇನೆ.
Century means what? Which century we are lived in? ನಾವೆಲ್ಲರೂ ಬದುಕಿರುವಂತಹ ಸೆಂಚುರಿ ಯಾವುದು? 21st century. And name the common era of 21st century. ಕಾಮನ್ 21st centuryದು ಕಾಮನ್ era ಯಾವುದು ಅದನ್ನು ಬರೀರಿ. How the years helps us to understand the progress of humankind. Start ಆಗುತ್ತೆ. Years helps us to understand the progress of humankind. The purpose of years indicates the sequencing events. ಇದೆಲ್ಲವೂ ಆಗುತ್ತೆ. See next. The major periods of history. Generally, history can be classified into 3 major periods. ಇದನ್ನೇ ಬರೀರಿ. And what is prehistoric period? Give example. What is protohistoric period? Give example. And what is historic period? Give example. History within homework questions. ನೀವೇ homework questions ಆನ್ಸರ್ ಮಾಡ್ಕೋಬೇಕು. ಆ್ಯಂಡ್ ಅಡಿಷನ್ ಕ್ವಶನ್ಸ್ ಆಗಿ ಇದನ್ನೇ ನೋಟ್ಸಲ್ಲಿ ಬರ್ಕೊಳ್ಬೇಕು. ಆಮೇಲೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡಿ. ಓಕೆನಾ? ಟು ಮೈ ಡೇ ಸ್ಟೂಡೆಂಟ್, ಥ್ಯಾಂಕ್ ಯು.